ಸಮಾಜದ ಸಂಘಟನೆ ಆಗಿ ಸಮಾಜವನ್ನು ಗೆಲ್ಲಿಸಲಿಕ್ಕೆ ಪಕ್ಷವನ್ನು ಬಕ್ಕಕ್ಕಿಟ್ಟು ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಪದ್ಮರಾಜರವರು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೋದರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಶಿವಮೊಗ್ಗ ಕ್ಷೇತ್ರಕ್ಕೆ ಹೋದರೆ ಗೀತಾ ಶಿವರಾಜ್ ಕುಮಾರ್. ಈ ಮೂರು ಅವಕಾಶ ಇವತ್ತು ಸಮಾಜಕ್ಕೆ ಸಿಕ್ಕಿದೆ. ಈ ಮೂವರನ್ನು ಗೆಲ್ಲಿಸುವಂಥ ಪ್ರಯತ್ನ ನಾರಾಯಣಗುರು ವಿಚಾರ ವೇದಿಕೆಯಿಂದ ಮಾಡೋಣ. ಈ ಮೂರು ಅಭ್ಯರ್ಥಿಗಳು ಅಕಸ್ಮಾತ್ ಗೆಲ್ಲಲಿಕ್ಕೆ ಸಾಧ್ಯ ಆದರೆ ಸಮಾಜಕ್ಕೆ ಮುಂದಿನ ದಿವಸದಲ್ಲಿ ಬಹಳ ದೊಡ್ಡ ಶಕ್ತಿ ಬರ್ತದೆ. ಉಳಿದ ಸಮಾಜಗಳ ಹಾಗೆ ನಮ್ಮ ಸಮಾಜವನ್ನು ಕೂಡ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಈ ಚುನಾವಣೆಯಲ್ಲಿ ರಾಜಕೀಯ ಪಕ್ಷವನ್ನು ಪಕ್ಕಕ್ಕಿಟ್ಟು ಸಮಾಜ ಅಂತ ಹೇಳಿಕೊಂಡು ಈ ಮೂರು ಕ್ಷೇತ್ರಗಳಲ್ಲಿ ದುಡಿಯುವುದು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಇವತ್ತು ಆ ನಿರ್ಧಾರಕ್ಕೆ ಕಟಿಬದ್ಧನಾಗಿದ್ದೇನೆ. ಸಣ್ಣ ಸಣ್ಣ ಸಮಾಜಗಳು ಯಾರಿದ್ದಾರೆ ಅವರಿಗೂ ಶಕ್ತಿಯನ್ನು ತುಂಬಿಸೋದಕ್ಕೋಸ್ಕರ, ಅವರಿಗೂ ಧೈರ್ಯವನ್ನು ತುಂಬಿಸೋದಕ್ಕೋಸ್ಕರ ನಾವಿವತ್ತು ಪ್ರಯತ್ನ ಮಾಡಲೇಬೇಕಾಗಿದೆ. ನಿಜವಾದ ಹಿಂದುತ್ವ ಏನು, ಸಾಮಾಜಿಕ ನ್ಯಾಯ ಅಂತ ಏನು ಹೇಳ್ತಾರೆ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಅಂತ ಹೇಳ್ತಾರೆ. ಅತ್ಯಂತ ಕಟ್ಟಕಡೆಯ ವ್ಯಕ್ತಿ ಕೂಡ, ಅತ್ಯಂತ ಕಟ್ಟಕಡೆಯ ಸಮಾಜ ಕೂಡ ಸ್ವಾಭಿಮಾನದಿಂದ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಹೇಳ್ತಾರೆ, ಸಶಕ್ತ ಆಗಬೇಕು ಅಂತ ಹೇಳ್ತಾರೆ. ಆ ಕಡೆಗೆ ಇವತ್ತು ಹೆಜ್ಜೆ ಇಡಬೇಕಾದಂಥ ಅವಶ್ಯಕತೆ ಇದೆ. ಅದು ಆಗಬೇಕಿದ್ರೆ ಹಿಂದುಳಿದ ವರ್ಗಕ್ಕೆ ಸಿಕ್ಕಿರುವಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು, ನಮ್ಮ ಸಮಾಜಕ್ಕೆ ಸಿಕ್ಕಿರೋ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಅದನ್ನು ಗೆಲ್ಲಿಸುವ ಮುಖಾಂತರ ಈ ಎಲ್ಲ ಸಮಾಜಗಳ ಶಕ್ತಿಯನ್ನು ತುಂಬಿಸಬೇಕು ಅನ್ನೋ ನಿರ್ಣಯವನ್ನು ಇಟ್ಟುಕೊಂಡು ಇವತ್ತೇನು ಗುರುಗಳು ನಮಗೆ ಹೇಳಿದ್ದಾರೆ ಆ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ನಾವು ಸಮಾಜಕ್ಕೋಸ್ಕರ ಕೆಲಸ ಮಾಡೋದು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಹೊರಟಿದ್ದೀವಿ. ನಮ್ಮನ್ನೆಲ್ಲ ಆ ರೀತಿ ಬಲಿಪಶು ಮಾಡಿಕೊಂಡು ದುರುಪಯೋಗಪಡಿಸಿಕೊಂಡು ಜನಾರ್ದನ್ ಪೂಜಾರಿಯರ ಅವಸಾನವನ್ನು ಮಾಡಿದ್ರು. ಮತ್ತೆ ಅವರು ಸ್ಪರ್ಧೆ ಮಾಡಿಕೊಂಡು ತಲೆ ಎತ್ತಲಿಕ್ಕೆ ಅವಕಾಶ ಕೊಡಲಿಲ್ಲ. ಆ ಸಹನಾವತ್ತು ಸಹನೋಬನತ್ತು ಆಗಲೇ ಇಲ್ಲ. ಬ್ರಹ್ಮಕಲಶದಲ್ಲಿ 4 ಕಡೆ ಅಡಿಗೆ, 4 ರೀತಿಯಲ್ಲಿ ಊಟ, 4 ರೀತಿಯ ಅಡಿಗೆಗಳು. ಇದೇ ಹಿಂದುತ್ವ ಹೆಸರಿನಲ್ಲಿ ಅಧಿಕಾರವನ್ನು ಪಡೆದಂತಹ ಶಾಸಕರ ಅಧ್ಯಕ್ಷ ಸ್ಥಾನದಲ್ಲಿ ಅದು ನಡೆಯಿತು. ಸಂಘ ಖಂಡಿತ ಹೌದು, ಹಿಂದೂ ಸಮಾಜಕ್ಕೆ ಬಾಹ್ಯ ಶಕ್ತಿಗಳಿಂದ ತೊಂದರೆ ಇಲ್ಲ ಅಂತ ಹೇಳುವುದಿಲ್ಲ. ಜಿಹಾದಿ ಮಾನಸಿಕತೆಯಿಂದ, ಭಯೋತ್ಪಾದನೆಯ ಮಾನಸಿಕತೆಯಿಂದ, ಮತಾಂತರವಾದಿಗಳಿಂದ ಹಿಂದೂ ಸಮಾಜಕ್ಕೆ ತೊಂದರೆ ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ಕೇರಳ ಯಾಕೆ ನಿರ್ಮಾಣ ಆಯಿತು, ಮಲ್ಲಪುರಂ ಯಾಕಾಯಿತು, ರಾಮನಾಥಪುರಂ ಯಾಕಾಯಿತು, ಕಾಶ್ಮೀರ ಯಾಕಾಯಿತು ಅಂತ ಕೇಳಿದರೆ ಬರೀ ಮತಾಂತರವಾದಿಗಳಿಂದ, ಜಿಹಾದಿ ಮನಸ್ಥಿತಿಯವರಿಂದ, ಭಯೋತ್ಪಾದಕರಿಂದ ಆದದ್ದಲ್ಲ. ಜಾತಿಯ ಹೆಸರಿನಲ್ಲಿ, ಸ್ಪೃಶ್ಯ ಅಸ್ಪೃಶ್ಯತೆಯ ಹೆಸರಿನಲ್ಲಿ, ಮೇಲು ಕೀಳಿನ ಹೆಸರಿನಲ್ಲಿ ಏನೋ ಅಮಾನುಷ ಚಿತ್ರಹಿಂಸೆಗಳನ್ನು, ಮಾನಸಿಕ ವೇದನೆಯನ್ನು, ಅನ್ಯಾಯ, ಅನಾಚಾರ, ಅತ್ಯಾಚಾರಗಳನ್ನು ಹಿಂದುಳಿದ ವರ್ಗ ಅನುಭವಿಸಿದ್ದಲ್ಲಿ ಅದರ ಪರಿಣಾಮ ನೊಂದು ಎಲ್ಲಿಯಾದ್ರೂ ನಮಗೊಂದು ಸ್ವಲ್ಪ ನೆಮ್ಮದಿ ಸಿಗಬಹುದು ಅಂತ ಹೇಳಿಕೊಂಡು, ಮಾನ ಮುಚ್ಚಿಕೊಂಡು ನಾವು ಓಡಾಡ್ಬೋದು ಅಂತ ಹೇಳಿಕೊಂಡು, ಮನುಷ್ಯರಾಗಿ ಬದುಕಬಹುದು ಅಂತ ಯೋಚನೆ ಮಾಡಿಕೊಂಡು ಒಂದಷ್ಟು ಜನ ಮತಾಂತರ ಆದರು. ಆ ಎಲ್ಲ ಪರಿಣಾಮ ಇವತ್ತು ಕೇರಳ ಮತ್ತು ಮಲ್ಲಪುರಂ ಆಗಿದೆ. ಆ ಮಾನಸಿಕ ವೇದನೆ ಇನ್ನೂ ಸಮಾಜದಲ್ಲಿ ಹೋಗಲಿಲ್ಲ. ಹಾಗಾಗಿ ಇವತ್ತಿಗೂ ಕೇರಳದಲ್ಲಿ ಭಾರತೀಯ ಜನತಾ ಪಾರ್ಟಿ ನೆಲೆಯನ್ನು ಕಂಡುಕೊಳ್ಳಿಕ್ಕಾಗಲಿಲ್ಲ. ಹಿಂದುತ್ವ ಅಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗಲಿಲ್ಲ.